ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾಳೆ ರೀನೀಟ್ ಎಕ್ಸಾಮ್ ಇದೆ. ಆದರೆ ಆಲ್ ಟಿಕೆಟ್ ಸಮಸ್ಯೆ ಕರ್ನಾಟಕದಲ್ಲಿ ತುಂಬಾ ಆಗ್ತಿದೆ. ಬಹಳಷ್ಟು ಕಡೆ ಕೆಲವು ಸ್ಟೂಡೆಂಟ್ಸ್ಗೆ ಅವ್ರೊಂದು ಸೆಂಟರ್ ಕೇಳಿದ್ರೆ ಇನ್ನೊಂದು ಸೆಂಟರ್ ಆಗಿದೆ. ನಾಗ್ಪುರಲ್ಲಿ ಒಂದು ಸ್ಟೂಡೆಂಟ್ ನಾಗ್ಪುರ್ ಅಂತ ಕೇಳಿದ್ರೆ ಆ ಸ್ಟೂಡೆಂಟ್ಗೆ ಅಬುದಾಬಿ ಸೆಂಟರ್ ಕೊಟ್ಟಿದ್ದಾರೆ. ಅಬುದಾಬಿ 2,500 ಕಿಲೋಮೀಟರ್. ಆ ಮಗು ಹತ್ರ ಪಾಸ್ಪೋರ್ಟ್ ಇಲ್ಲ. ನಾಳೆ ಆ ಮಗುಗೆ ಅಬುದಾಬಿ ಸೆಂಟರ್ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಎಕ್ಸಾಮ್ ಇದೆ. ಇವತ್ತಿಗೂ ಎಷ್ಟೋ ಜನಕ್ಕೆ ಆಲ್ ಟಿಕೆಟ್ ಡೌನ್ಲೋಡ್ ಆಗ್ತಿಲ್ಲ. ಸಡನ್ ಆಗಿ ಸೆಂಟರ್ಸ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ನಾನು ರಾಜ್ಯದ ಬಿಜೆಪಿ ನಾಯಕರನ್ನ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಕೇಂದ್ರದ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಮತ್ತೊಮ್ಮೆ ಹೇಳಿ ಸರ್, ಸ್ವಲ್ಪ ಸರ್ವರ್ ಸಮಸ್ಯೆ ಆಗ್ತಿದೆ, ಆಲ್ ಟಿಕೆಟ್ ಡೌನ್ಲೋಡ್ ಆಗ್ತಿಲ್ಲ, ಕೆಲವರಿಗೆ ಎಕ್ಸಾಮ್ ಚೇಂಜ್ ಆಗ್ಬಿಟ್ಟಿದೆ, ಸಿಟಿಗಳು ಚೇಂಜ್ ಆಗ್ಬಿಟ್ಟಿದೆ. ಈಗ ಸಡನ್ ಆಗಿ ಕೆಲವರಿಗೆ ಡೌನ್ಲೋಡ್ ಆಗುತ್ತೆ. ಅವ್ರು ಯಾವ್ದೋ ಸಿಟಿ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಮಗು ಬೆಂಗಳೂರು ಸೆಂಟರ್ ಕೇಳಿದ್ರೆ ಆ ಮಗುಗೆ ಎತ್ಕೊಂಡೋಗಿ ಈ ಭಾಗದ ಮಗು ಹೊಸಕೋಟೆ ಸೆಂಟರ್ ಕೊಟ್ಟಿದ್ದಾರೆ. ಆ ಮಗುಗೆ ಇನ್ನೂ ಈಗ ಆಲ್ ಟಿಕೆಟ್ ಡೌನ್ಲೋಡ್ ಆಗಿದೆ. ಆ ಮಗು ಉತ್ತರ ಕರ್ನಾಟಕದ ಮಗು ಬೆಂಗಳೂರು ಸೆಂಟರ್ ಕೇಳಿದೆ, ಆ ಮಗುಗೆ ಈಗ ಹೊಸಕೋಟೆ ಹತ್ರ ಕೇಳಿದೆ. ಅವ್ರಿಗೆ ಮೋಸ್ಟ್ಲಿ ನಾಳೆ ಬೆಳಗ್ಗೆ ರೀಚ್ ಆಗ್ತಾರೆ. ಇಂಥದ್ದು ಒಂದು ಎಕ್ಸಾಂಪಲ್ ಅಲ್ಲ, 100 ಎಕ್ಸಾಂಪಲ್ಸ್ ಇದೆ. ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಆಲ್ ಟಿಕೆಟ್ ಡೌನ್ಲೋಡ್ ಮಾಡಿ 3 ತಾಸು ಮುಂಚೆ ಎಕ್ಸಾಮ್ ಸೆಂಟರ್ಗೆ ಹೋಗಿ ಪ್ಲೀಸ್. ನೀವು ನಿಮ್ಮ ಅಂಕಲ್ ಹೇಳಿದ್ರು, ನಿಮ್ಮ ರಿಲೇಟಿವ್ಸ್ ಹೇಳಿದ್ರು, ನಮಗೆಲ್ಲ ಅರ್ಧ ಗಂಟೆ ದೂರ ಇದೆ ಎಕ್ಸಾಮ್ ಸೆಂಟರ್, ನಾನು ನೋಡಿಲ್ವಾ, ನಾನು ಹೋಗಿಲ್ವಾ, 1/4 ಗಂಟೆಗೆ ಬಿಡ್ತೀನಿ ಬಾ, ಭಾನುವಾರ ಟ್ರಾಫಿಕ್ ಜಾಮ್ ಇರಲ್ಲ, ಈ ಬಿಲ್ಡಪ್ಗಳೆಲ್ಲ ದಯವಿಟ್ಟು ಕೇಳಬೇಡಿ. ಯಾಕೆಂದ್ರೆ ತುಂಬಾ ಜನ ಮಕ್ಕಳು ಅರ್ಧ ಗಂಟೆ ಅನ್ಕೊಂಡು ಟ್ರಾಫಿಕ್ ಬಂದ್ರೆ 2 ತಾಸು ಆಗುತ್ತೆ, ಎಕ್ಸಾಮ್ ಮಿಸ್ ಆಗ್ತಾರೆ. ನೀವು 3 ತಾಸು ಮುಂಚೆ ಎಕ್ಸಾಮ್ ಹಾಲ್ಗೆ ಹೋಗಿ, ಒಂದಲ್ಲ 2 ಸಲ ಕ್ರಾಸ್ ವೆರಿಫೈ ಮಾಡಿ. ಅಕಸ್ಮಾತ್ ಸೆಂಟರ್ ಮಿಸ್ ಆಗಿದ್ರೆ ಬೇರೆ ಕಡೆ ಹೋಗಕ್ಕೆ ಟೈಮ್ ಸಿಗುತ್ತೆ. 9 to 10 o'clock ಒಳಗಡೆ ಸೆಂಟರ್ ಹತ್ರ ಹೋಗಿ. ಈಗ 15 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಪ್ರಾಪರ್ ಆಗಿ ಇವತ್ತು ನಾಳೆ ರಿವೈಸ್ ಮಾಡಿ. ಬಯಾಲಜಿ ಸಮ್ಮರಿ ಓದಿ, ಫಿಸಿಕ್ಸ್ ಫಾರ್ಮುಲಾಸ್ ರಿವೈಸ್ ಮಾಡಿ, ಕೆಮಿಸ್ಟ್ರಿ ಈಕ್ವೇಷನ್ಸ್ ರಿವೈಸ್ ಮಾಡಿ. ದಯವಿಟ್ಟು ಈ ವರ್ಸ್ಟ್ ಸಿಸ್ಟಮ್ ಇವತ್ತು ರೀನೀಟ್ ಅಲ್ಲಿ ಕೂಡ ಇಷ್ಟು ಸಮಸ್ಯೆಗಳಾಗ್ತಿದೆ ಅಂದ್ರೆ ಖಂಡಿತವಾಗೂ ಕೇಂದ್ರದ ಮೇಲೆ ಬೇಜಾರು ಬರುತ್ತೆ. ರಾಜಕೀಯ ಮಾಡಬಾರದು, ಆ ಕಾರಣಕ್ಕೆ ಜಾಸ್ತಿ ಮಾತಾಡ್ತಿಲ್ಲ ನಾನು. ದಯವಿಟ್ಟು ಎಲ್ಲಾ ನೀಟ್ ಆಸ್ಪಿರೆಂಟ್ಸ್ಗೆ ಆಲ್ ದಿ ಬೆಸ್ಟ್ ಸರ್. ಅಲ್ಲ, ಅದೇನಾಗ್ತಿದೆ ಸರ್, ಸೆಂಟರ್ಸ್ ಏನಾಗಿದೆ, ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮು ನನಗೆ ಶೇಷಾದ್ರಿಪುರಂ ಬಿದ್ದಿತ್ತು ಅನ್ಕೊಳ್ಳಿ. ಈ ಸಲ ಸಡನ್ ಆಗಿ ಬೇರೆ ಕಡೆ ಕೊಟ್ಬಿಟ್ಟಿದ್ದಾರೆ. ಈ ಸೆಂಟರ್ಗೂ 100, 150, 200 ಕಿಲೋಮೀಟರ್ ದೂರ ಇದೆ. ಈಗ ಸಮಸ್ಯೆ ಏನು ಅಂದ್ರೆ, ಇನ್ನೂ ಕೆಲವರು ಆಲ್ ಟಿಕೆಟ್ ಡೌನ್ಲೋಡ್ ಆಗಿಲ್ಲ ಸರ್ವರ್ ಸಮಸ್ಯೆಯಿಂದ. ಮೊನ್ನೆ ಸ್ಟಕ್ ಆಗಿತ್ತು. ಈಗ ಏನಾದ್ರೂ ಮಗುಗ್ ಬೈ ಈವ್ನಿಂಗು ನಿಮ್ಗೆ ಇನ್ಯಾವುದೋ ಸಿಟಿ ಮತ್ತೆ ಸೆಕೆಂಡ್ ಚಾಯ್ಸ್ ಇರುತ್ತೆ ಸಿಟಿ. ಫಾರ್ ಎಕ್ಸಾಂಪಲ್ ನಾನು ಮೊದಲನೇ ಚಾಯ್ಸು ಬೆಂಗಳೂರು ಕೇಳಿರ್ತೀನಿ, 2ನೇ ಚಾಯ್ಸು ಧಾರವಾಡ ಕೇಳಿರ್ತೀನಿ ಅನ್ಕೊಳ್ಳಿ. ಈಗ ಸಡನ್ ಆಗಿ ಸಂಜೆ ಅದರಲ್ಲಿ ಧಾರವಾಡ ಅಂತ ಬಂದ್ರೆ ಆ ಮಗುಗ್ ಬೆಂಗಳೂರಿಗೆ ಬಂದ್ಬಿಟ್ಟಿರುತ್ತೆ, ಹೋಗೋದು ಹೆಂಗೆ? ಇಂಥವೆಲ್ಲ ಕೆಲವು ವಿದ್ಯಾರ್ಥಿಗಳಿಗೆ ಆಗ್ತಾ ಇದೆ, ಸಮಸ್ಯೆ ಆಗ್ತಿದೆ. ದಯವಿಟ್ಟು ನಾನು ರಾಜ್ಯದ ಬಿಜೆಪಿ ನಾಯಕರನ್ನ, ದಯವಿಟ್ಟು ನಿಮ್ಮ ಕೇಂದ್ರದ ಎಜುಕೇಷನ್ ಮಿನಿಸ್ಟರ್ಗೆ ಒಂದು ಫೋನ್ ಮಾಡಿ ಸ್ವಲ್ಪ ಇದನ್ನೆಲ್ಲ ಸರಿಪಡಿಸಕ್ಕೆ ಹೇಳಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಚಾರ, ನಮ್ಮ ಕುಮಾರಣ್ಣ ಅವ್ರಿಗೆ ಇವತ್ತು ಅಮಿತ್ ಶಾ ಅವ್ರು ಫೋನ್ ಮಾಡಿದ್ರಂತೆ, ಹೆಂಗಪ್ಪ ಕ್ರಾಶ್ ಔಟ್ ಹಾಕ್ಸಿದ್ರಿ ಅಂತ. ಅಮಿತ್ ಶಾ ಅವರೇ, ಕುಮಾರಣ್ಣ ಅವರೇ, ಕರ್ಮ ಈಸ್ ಬ್ಯಾಕ್. TMC 20 MPಗಳು ನೋಡ್ಸ್ಕೊಂಡೋದ್ರಿ. ಅದೇನೋ ಅಹೋ, ನಿಮ್ಮವರು ಬೇರೆಯವ್ರಿಗೆ ವೋಟ್ ಹಾಕಿದ್ರೆ ದೇಶದ್ರೋಹ. ನೀವು ಆಪರೇಷನ್ ಕಮಲ ಮಾಡಿದ್ರೆ ನಮ್ಮ 19 ಜನ MLAಗಳನ್ನ ಎತ್ಕೊಂಡೋಗಿ ಅಧಿಕಾರಕ್ಕೆ ಬಂದ್ರೆ ಅದು ಆಡಳಿತ ಪಕ್ಷ. ಕರ್ಮ ಈಸ್ ಬ್ಯಾಕ್ ಸರ್. कर्नाटक इज डिफरेंट. अमित शाह जी, कर्नाटक इज डिफरेंट. इधर DK साहब बैठा है, सोच के खेल खेलना है. थैंक यू सर.